ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ನಮಸ್ಕಾರ. ಲಾಸ್ಟ್ ವೀಕ್ ಅಲ್ಲೇ ಬಂದು ನನಗೆ ತುಂಬಾ ಜನ ಒಂದು ಕ್ವಶನ್ ಕೇಳ್ತಾ ಇದ್ರಿ. ಆ ಕ್ವಶನ್ ಆನ್ಸರ್ ಇವತ್ತು ತಗೊಂಡ್ಬಂದಿದ್ದೀನಿ. ಯಾಕಂದ್ರೆ ಏನೇ ಮಾಡಿದ್ರು ನಾವೇ ಪ್ರಯೋಗ ಮಾಡಿ ನೋಡ್ಬೇಕಂತೆ. ಪ್ರಯೋಗ ಮಾಡಿ ಹೇಳಿರೋ ಅಂತ ಒಂದು ಟಿಪ್ಸ್ ತುಂಬಾನೇ ಚೆನ್ನಾಗಿ ಫಾಲೋ ಆಗುತ್ತಂತೆ. ಸೊ ಏನ್ ಕ್ವಶನ್ ಬಂದಿತ್ತು ಅಂದ್ರೆ, ಮೂಳೆ ನೋವಿಗೆ ಏನಾದ್ರೂ ಒಂದು ಒಳ್ಳೆ ಮನೆ ಮದ್ದು ಹೇಳಿ ಮೇಡಮ್ ಅಂತ ನಂಗೆ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳಿದ್ರು, ಕಾಲ್ ಕೂಡ ಮಾಡಿದ್ರು. ಸೊ ಅದೇ ಟೈಮ್ಗೆ ಲಾಸ್ಟ್ ಟೈಮ್ ನಮ್ಮ ಯಜಮಾನರಿಗೆ ಲಾಸ್ಟ್ ಒಂದ್ 2 ವೀಕ್ ಹಿಂದೆ ಸ್ವಲ್ಪ ಏನೋ ನಮ್ದು ಲೂಮ್ಸ್ ಫ್ಯಾಕ್ಟ್ರಿ ಇದೆ. ಸೊ ಲೂಮ್ಸ್ ಮೇಲೆ ಹತ್ತೋದಕ್ಕೆ ಹೋಗಿ ಕೆಳಗಡೆ ಏನೋ ಸ್ವಲ್ಪ ಸ್ಲಿಪ್ ಆಗಿ ಮೂಳೆ ಸ್ವಲ್ಪ ನೋವಾಗಿತ್ತು, ತುಂಬಾನೇ ಸ್ವೆಲ್ಲಿಂಗ್ ಕೂಡ ಆಗಿತ್ತು, ನೋವು ಕೂಡ ಇತ್ತು. ಸೊ ಅವ್ರಿಗೆ ನನ್ ಮನೆ ಮದ್ದು ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನೊಂದು ಮನೆ ಮದ್ದು ಟ್ರೈ ಮಾಡಿದೆ. ಏನು ಅಂತ ಕೇಳ್ತಾ ಇದ್ರ, ಹೇಳ್ತಿದ್ದೀರಿ ನಿಮ್ ಜೊತೆ ಹೇಳ್ದೆ ಇನ್ಯಾರ ಜೊತೆ ರೀ ನಾನು ಟಿಪ್ಸ್ ಹೇಳಿ. ಏನು ಅಂತ ಅಂದ್ರೆ, ಸುಣ್ಣದಲ್ಲಿ ಗೊತ್ತು ಎಲ್ರಿಗೂ ಅತಿ ಹೆಚ್ಚಾಗಿ ಕ್ಯಾಲ್ಸಿಯಂ ಇರುತ್ತೆ. ಅದ್ರೊಳಗೆ ಬಂದು ಒಂದು ರೋಗ ನಿರೋಧಕ ಶಕ್ತಿ ಕೂಡ ಇದೆ. ಅದ್ರೊಳಗೆ ಬಂದು ಒಂದು ನಮ್ಮ ದೇಹಕ್ಕೆ ಬೇಕಾಗಿರೋ ಒಂದು ಗುಣ ಅಂಶ ತುಂಬಾ ಇದೆ ಅಂತ. ಸೊ ಒಂದು ಸ್ವಲ್ಪ ವೈಟ್ ಸುಣ್ಣ ತಗೊಂಡೆ ನಾನು. ಒಂದು 1/4 ಟೀ ಸ್ಪೂನ್ ವೈಟ್ ಕಲರ್ ಸುಣ್ಣ, ಪಿಂಕ್ ಕಲರ್ ಸುಣ್ಣ ಬೇಡ, ವೈಟ್ ಕಲರ್ ಸುಣ್ಣ ತಗೊಂಡು ಒಂದು ಬೌಲ್ಗೆ ಹಾಕೊಂಡೆ. ಮತ್ತೆ ಅರ್ಧ ಸ್ಪೂನ್ ಸಕ್ಕರೆ ಪೌಡರ್. ಸೊ ಮನೇಲಿರುವಂತ ಒಂದು ಸಕ್ಕರೆನ ಪೌಡರ್ ಮಾಡ್ಕೊಂಡು ಸಕ್ಕರೆ ಪೌಡರ್ನ ಆ ಸುಣ್ಣದಲ್ಲೇ ಮಿಕ್ಸ್ ಮಾಡಿ ನಮ್ಮ ಯಜಮಾನ್ರಿಗೆ ಎಲ್ಲಿ ಮೂಳೆ ನೋವಿತ್ತು ಆ ಜಾಗಕ್ಕೆ ಬೆಳಿಗ್ಗೆ ನೈಟು ಒಂದು 4 ದಿನ ಅಪ್ಲೈ ಮಾಡಿದೆ. ಆಮೇಲೆ ಯಜಮಾನ್ರಿಗೆ ನಾನು ಹಿಂಗ್ ಹೋಗ್ಬಿಟ್ಟು ಡಿಶುಮ್ ಅಂತ ಆ ಒಂದು ಕಾಲ್ಗೆ ಇಟ್ಟಿತ್ತಲ್ಲ ಅಲ್ಲಿ ಹಿಂಗ್ ಟಚ್ ಮಾಡಿದೆ, ಹೇಟ್ ಆಯ್ತಾ ಅಂತ ಅವ್ರು ಹೇಳ್ತಾ ಇದ್ರು. ಏನೋ ಮ್ಯಾಜಿಕ್ ಗೊತ್ತಿಲ್ಲ ಕಣೆ, ನೀನ್ ಆ ಸುಣ್ಣ ಮತ್ತೆ ಆ ಸಕ್ಕರೆ ಹಚ್ಚಿದ್ಮೇಲೆ ಆ ಮೂಳೆ ನೋವೇ ಕಮ್ಮಿ ಆಗೋಗಿದೆ ಅಂದ್ರು. ಎಷ್ಟು ಖುಷಿ ಆಯ್ತು ಗೊತ್ತಾ. ಸೊ ನಾನು ಆ ಟಿಪ್ಸ್ ನನ್ನ ಒಂದು ಇನ್ಸ್ಟಾಗ್ರಾಮ್ ಅವ್ರ ಜೊತೆ ಶೇರ್ ಮಾಡ್ಬೇಕು ಅಂತ ಇವತ್ತು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನನ್ನ ಪೇಜ್ನ ಫಾಲೋ ಮಾಡೋದ್ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಈ ತರ ಎಲ್ಲ ಹಾಕೋ ಜೊತೆ